ವಾಲ್ಮೀಕಿ ಅಭಿವೃದ್ಧಿ ಮಂಡಳಿ ಹಗರಣ ಇರ್ಬೋದು, ಮತ್ತು ಅಲ್ಲಿ ಚಂದ್ರಶೇಖರನ್ ಆತ್ಮಹತ್ಯೆ ಆಯಿತು ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮ ಮಂಡಳಿ ಅಧಿಕಾರಿದು. ಅದಾಗಿ 2 ತಿಂಗಳು ಕೂಡ ಆಗಿಲ್ಲ ಇನ್ನೂ ಕೂಡ. ಇವತ್ತು ಕೂಡ ಅದೇ ದಲಿತ ವರ್ಗದ ಒಬ್ಬ ಅಧಿಕಾರಿ PSI ಸಾವಿಗೀಡಾಗಿದ್ದಾರೆ. ಕಾರಣ ನೋಡಿದ್ರೆ ಅಲ್ಲಿಯ MLA ಮತ್ತು MLA ಮಗ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಯಾವುದಕ್ಕೋಸ್ಕರ ಅಲ್ಲೇ ಉಳ್ಕೋಬೇಕಾದ್ರೆ ಬೇರೆಯವರು ಇನ್ನೂ ಹೆಚ್ಚು ಹಣ ಕೊಡ್ತಾ ಇದ್ದಾರೆ, ನೀವು ಒಂದು 5 ಲಕ್ಷ ಕಮ್ಮಿ ಕೊಟ್ಟರು ಪರವಾಗಿಲ್ಲ, 30-35 ಲಕ್ಷ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಈ ರೀತಿ ಭ್ರಷ್ಟಾಚಾರಕ್ಕೆ ಇಳಿದ್ರೆ ಜನತೆ ನೆಮ್ಮದಿಯಿಂದ ನಮ್ಮ ರಾಜ್ಯದಲ್ಲಿ ಹೇಗಿರೋದು ಆ ಪರಿಸ್ಥಿತಿ ಬಂದು ತಲುಪಿದೆ ಇವತ್ತು. ಬಟ್ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೀರಿ ಸರ್, ನೀವು ಕೂಡ ರೆಸ್ಪಾನ್ಸಿಬಲ್ ಆಗಿರ್ಬೇಕಲ್ವಾ? ನೋಡಿ, ವರ್ಗಾವಣೆ ದಂಧೆ ಅಂತ ಮೊದಲು ಪ್ರಸ್ತಾಪ ಮಾಡಿದ ಕುಮಾರಸ್ವಾಮಿ ಅವರು ವೆನ್ ಹಿ ವಾಸ್ MLA. ಎಲ್ಲಿ ಬಂತು ಪೆನ್ ಡ್ರೈವ್ ವಾಚ್?